ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ನಲ್ಲಿ ನಾವು ಶಿಕ್ಷಕರ ನೇಮಕಾತಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಲಾಖೆ ಬಿಟ್ಟಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ HSTRನ ಕಂಪ್ಯೂಟರ್ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡೋಣ. ಒಟ್ಟು 15 ಪ್ರಶ್ನೋತ್ತರಗಳಿರುತ್ತೆ. 71ನೇ ಪ್ರಶ್ನೆಯಿಂದ ಪ್ರಶ್ನೆ ಆರಂಭ ಆಗೋದು. ಸೊ ಮೊದಲನೆಯ ಪ್ರಶ್ನೆಯಲ್ಲಿ CPU ನ ವಿಸ್ತೃತ ರೂಪ ಯಾವುದು ಅಂತ ಕೇಳಿದ್ದಾರೆ. CPU ನ ವಿಸ್ತೃತ ರೂಪ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಆಪ್ಷನ್ 3 ಸರಿಯಾದಂಥ ಉತ್ತರ ಆಗುತ್ತೆ. ವಿವರಣೆ: CPU ಅನ್ನು ಕಂಪ್ಯೂಟರ್ನ ಮೆದುಳು ಎಂದು ಕರೆಯಲಾಗುತ್ತದೆ. ಇದು ಕಂಪ್ಯೂಟರ್ನ ಎಲ್ಲ ಪ್ರಮುಖ ಗಣಿತೀಯ, ತಾರ್ಕಿಕ ಹಾಗೂ ಡೇಟಾ ಸಂಸ್ಕರಣಾ ಕಾರ್ಯಗಳನ್ನು ನಿಯಂತ್ರಿಸುತ್ತದೆ ಮತ್ತು ನಿರ್ವಹಿಸುತ್ತದೆ. ಓಕೆ, ಸೊ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅನ್ನೋದು CPU ನ ಫುಲ್ ಫಾರ್ಮ್ ಆಗಿರುತ್ತೆ. ನೆಕ್ಸ್ಟ್ 72ನೇ ಪ್ರಶ್ನೆ: ಕಂಪ್ಯೂಟರ್ ಈ ಕೆಳಗಿನ ಯಾವ ಭಾಷೆಯನ್ನು ನೇರವಾಗಿ ಅರ್ಥ ಮಾಡಿಕೊಳ್ಳುತ್ತದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡ್ಸ್ ಓನ್ಲಿ ಬೈನರಿ ಲ್ಯಾಂಗ್ವೇಜ್. ಓಕೆ, ಬೈನರಿ ಭಾಷೆಯನ್ನು ಮಾತ್ರ ಇದು ಅರ್ಥ ಮಾಡಿಕೊಳ್ಳುತ್ತೆ. ಆಪ್ಷನ್ 3 ಸರಿಯಾದಂಥ ಉತ್ತರ. ಕಂಪ್ಯೂಟರ್ ಬೈನರಿ ಭಾಷೆಯನ್ನು ಮಾತ್ರ ಅರ್ಥ ಮಾಡಿಕೊಳ್ಳುತ್ತದೆ. ನೆಕ್ಸ್ಟ್ 73ನೇ ಪ್ರಶ್ನೆ: ಮಾಹಿತಿಯನ್ನು ಇನ್ಪುಟ್ ಮಾಡಲು, ಸಂಸ್ಕರಿಸಲು ಮತ್ತು ಔಟ್ಪುಟ್ ನೀಡಲು ಅನುಮತಿಸುವ ಎಲೆಕ್ಟ್ರಾನಿಕ್ ಸಾಧನ ಯಾವುದು ಅಂದರೆ ಕಂಪ್ಯೂಟರ್. ಓಕೆ, ಕಂಪ್ಯೂಟರ್ ಒಂದು ಎಲೆಕ್ಟ್ರಾನಿಕ್ ಸಾಧನವಾಗಿದ್ದು ಇದು ಬಳಕೆದಾರರಿಂದ ಡೇಟಾವನ್ನು ಇನ್ಪುಟ್ ಆಗಿ ಸ್ವೀಕರಿಸಿ ಅದನ್ನು ಪ್ರೊಸೆಸ್ ಮಾಡಿ ನಿಖರವಾದ ಫಲಿತಾಂಶವನ್ನು ಔಟ್ಪುಟ್ ರೂಪದಲ್ಲಿ ನೀಡುತ್ತದೆ. ಓಕೆ, ಸೊ ನೆಕ್ಸ್ಟ್ 74ನೇ ಪ್ರಶ್ನೆ: ಈ ಕೆಳಗಿನವುಗಳಲ್ಲಿ ಯಾವುದು ಕಂಪ್ಯೂಟರ್ನ ಮಾನ್ಯ ವಿಧವಲ್ಲ ಅಂತ ಕೇಳಿದ್ದಾರೆ. ಸೊ ಕಂಪ್ಯೂಟರ್ನ ವಿಧಗಳು ನಮಗೆ ಗೊತ್ತಿದ್ದರೆ ಈ ಪ್ರಶ್ನೆಗೆ ನಾವು ಸರಿಯಾದ ಉತ್ತರವನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಇಲ್ಲಿ 1, 3, 4 ಏನಿದೆ ಇದು ಕಂಪ್ಯೂಟರ್ನ ವಿಧಗಳು. ಸೂಪರ್ ಕಂಪ್ಯೂಟರ್, ಮಿನಿ ಕಂಪ್ಯೂಟರ್, ಮೈಕ್ರೋ ಕಂಪ್ಯೂಟರ್. ಆದರೆ ಮೈಂಡ್ ಫ್ರೇಮ್ ಕಂಪ್ಯೂಟರ್ ಅನ್ನೋದು ಕಂಪ್ಯೂಟರ್ನ ವಿಧ ಅಲ್ಲ. ಮೇನ್ ಫ್ರೇಮ್ ಕಂಪ್ಯೂಟರ್ ಅನ್ನೋದು ಕಂಪ್ಯೂಟರ್ನ ವಿಧ. ಸೊ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿದಾಗ ಯಾವುದು ಸರಿಯಾದ ಉತ್ತರ ಅನ್ನೋದನ್ನು ನಮಗೆ ಐಡೆಂಟಿಫೈ ಮಾಡೋದು ಕಷ್ಟ ಆಗುತ್ತೆ. ಯಾವಾಗ ಅಂತ ಅಂದರೆ ನಾವು ಸರಿಯಾಗಿ ಅಭ್ಯಾಸವನ್ನು ಮಾಡದೇ ಇದ್ದಾಗ. ಓಕೆ, ಸೊ ಇಲ್ಲಿ ನೋಡಿ ಮೈಂಡ್ ಫ್ರೇಮ್ ಕಂಪ್ಯೂಟರ್ಸ್ ಅಂತ ಕೊಟ್ಟಿದ್ದಾರೆ. ವಿವರಣೆ: ಗಾತ್ರ ಮತ್ತು ಕಾರ್ಯಕ್ಷಮತೆಯ ಆಧಾರದ ಮೇಲೆ ಕಂಪ್ಯೂಟರ್ಗಳನ್ನು ಸೂಪರ್ ಕಂಪ್ಯೂಟರ್, ಮೇನ್ ಫ್ರೇಮ್ ಕಂಪ್ಯೂಟರ್, ಮಿನಿ ಕಂಪ್ಯೂಟರ್ ಮತ್ತು ಮೈಕ್ರೋ ಕಂಪ್ಯೂಟರ್ ಎಂದು ವಿಂಗಡಿಸಲಾಗಿದೆ. ಇಲ್ಲಿ ಮೈಂಡ್ ಫ್ರೇಮ್ ಎಂಬುದು ಸರಿಯಾದ ವಿಧವಲ್ಲ. ಸೊ ನಾನು ಏನು ನೋಟ್ಸ್ ಕೊಟ್ಟಿದ್ದೀನಿ, ಕಂಪ್ಯೂಟರ್ ನೋಟ್ಸು, ಸೊ ಅದರಲ್ಲಿ ಈ ಒಂದು ಮಾಹಿತಿ ಇದೆ. ಓಕೆ, ಸೊ ಈಗ ಯಾವೆಲ್ಲ ಪ್ರಶ್ನೆ ನೋಡಿದಿರಿ ಅದಕ್ಕೆ ಪ್ರೂಫನ್ನು ನಾನು ನಿಮಗೆ ಕೊನೆಯಲ್ಲಿ ಕೊಡ್ತೀನಿ. ಓಕೆ, ಮಾದರಿ ಪ್ರಶ್ನೆ ಮತ್ತು ನಮ್ಮ ನವಚೇತನ ನೋಟ್ಸ್ ಪ್ರೂಫನ್ನು ನಿಮಗೆ ಲಾಸ್ಟಲ್ಲಿ ಡಿಸ್ಪ್ಲೇ ಮಾಡ್ತೀನಿ. ಓಕೆ, ಈಗ ನೆಕ್ಸ್ಟ್ 75ನೇ ಪ್ರಶ್ನೆ: ಕಂಪ್ಯೂಟರ್ ನೆಟ್ವರ್ಕ್ನಲ್ಲಿ ಫೈರ್ವಾಲ್ನ ಮುಖ್ಯ ಉದ್ದೇಶವೇನು ಅಂತ ಕೇಳಿದ್ದಾರೆ. ಸರಿಯಾದಂಥ ಉತ್ತರ ಅನಧಿಕೃತ ಪ್ರವೇಶದಿಂದ ರಕ್ಷಿಸುವುದು ಇದರ ಮುಖ್ಯ ಉದ್ದೇಶ ಆಗಿರುತ್ತೆ. ಫೈರ್ವಾಲ್ ಒಂದು ಭದ್ರತಾ ವ್ಯವಸ್ಥೆಯಾಗಿದ್ದು ನೆಟ್ವರ್ಕ್ ಒಳಗೆ ಬರುವ ಮತ್ತು ಹೊರ ಹೋಗುವ ಡೇಟಾ ಟ್ರಾಫಿಕನ್ನು ಮೇಲ್ವಿಚಾರಣೆ ಮಾಡಿ ಅನಧಿಕೃತ ಬಳಕೆದಾರರು ಹಾಗೂ ಸೈಬರ್ ದಾಳಿಗಳಿಂದ ಸಿಸ್ಟಮನ್ನು ರಕ್ಷಿಸುತ್ತದೆ. ಸೊ ಇದು ಫೈರ್ವಾಲ್ನ ಒಂದು ಕಾರ್ಯ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ 76ನೇ ಪ್ರಶ್ನೆ: FTP ಇದರ ವಿಸ್ತೃತ ರೂಪ ಏನು ಅಂತ ಕೇಳಿದ್ದಾರೆ. ಸೊ ಮಾದರಿ ಪ್ರಶ್ನೆಗಳು ಏನು 10 ಭಾಗಗಳನ್ನು ಮಾಡಿದ್ದೀನಿ. ಸೊ ಅದರಲ್ಲೂ ಕೂಡ ಈ ಪ್ರಶ್ನೆ ಕವರ್ ಆಗಿದೆ. ನೀವು 10 ಕಂಪ್ಯೂಟರ್ ಕ್ಲಾಸ್ಗಳು ಏನಿದೆ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಸಾಕಷ್ಟು ಪ್ರಶ್ನೆಗಳು ಇಲ್ಲಿ ರಿಪಿಟೇಷನ್ ಆಗಿದೆ. FTPಯ ವಿಸ್ತೃತ ರೂಪ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಓಕೆ, ಆಪ್ಷನ್ 1 ಸರಿಯಾದಂಥ ಉತ್ತರ. ಇಂಟರ್ನೆಟ್ ಅಥವಾ ನೆಟ್ವರ್ಕ್ ಮೂಲಕ ಒಂದು ಕಂಪ್ಯೂಟರ್ನಿಂದ ಮತ್ತೊಂದು ಕಂಪ್ಯೂಟರ್ಗೆ ಫೈಲ್ಗಳನ್ನು ವರ್ಗಾವಣೆ ಮಾಡಲು FTP ಪ್ರೋಟೋಕಾಲನ್ನು ಬಳಸಲಾಗುತ್ತದೆ. ಓಕೆ, ಸೊ ನೆಕ್ಸ್ಟ್ 77ನೇ ಪ್ರಶ್ನೆ: Ctrl+V ಕೀಬೋರ್ಡ್ ಶಾರ್ಟ್ಕಟ್ನ ಮುಖ್ಯ ಕಾರ್ಯವೇನು ಅಂತ ಕೇಳಿದ್ದಾರೆ. ಸೊ ಈ ಕ್ವಶನ್ ಕೂಡ ನಾನು ತರಗತಿಯಲ್ಲಿ ತಿಳಿಸಿದ್ದೆ. Ctrl+V ಕೀಬೋರ್ಡನ್ನು ನಾವು ಪೇಸ್ಟ್ ಮಾಡೋದಕ್ಕೆ, ನಕಲಿಸಿದ ಪಠ್ಯವನ್ನು ಅಂಟಿಸೋದಕ್ಕೆ Ctrl+V ಶಾರ್ಟ್ಕಟ್ ಕೀಯನ್ನು ಬಳಸ್ತೀವಿ. ಓಕೆ, ಸೊ ಇಲ್ಲಿ ನೋಡಿ ಆಪ್ಷನ್ 2 ಸರಿಯಾದಂಥ ಉತ್ತರ. ಪೇಸ್ಟ್ ದ ಕಾಪಿಡ್ ಟೆಕ್ಸ್ಟ್. ಓಕೆ, Ctrl+C ಇದು ಕಾಪಿ ಮಾಡೋದಕ್ಕೆ ಇರುವಂತಹ ಶಾರ್ಟ್ಕಟ್ ಕೀ. ಇನ್ನು Ctrl+X ಕಟ್ ಮಾಡೋದಕ್ಕೆ, ಜೊತೆಗೆ Ctrl+V ಪೇಸ್ಟ್ ಮಾಡೋದಕ್ಕೆ ಬಳಸುವಂತಹ ಶಾರ್ಟ್ಕಟ್ ಕೀಗಳಾಗಿರುತ್ತೆ. ನೆಕ್ಸ್ಟ್
MS ಆಫೀಸ್ನಲ್ಲಿ MS ನ ಪೂರ್ಣ ರೂಪವೇನು ಅಂತ ಕೇಳಿದ್ದಾರೆ. ಮೈಕ್ರೋಸಾಫ್ಟ್ ಅನ್ನೋದು ಸರಿಯಾದಂತಹ ಉತ್ತರ, ಆಪ್ಷನ್ 3. MS ಆಫೀಸ್ ಎಂಬುದು ಮೈಕ್ರೋಸಾಫ್ಟ್ ಕಂಪನಿಯು ಅಭಿವೃದ್ಧಿಪಡಿಸಿದ ಅಪ್ಲಿಕೇಶನ್ ಸಾಫ್ಟ್ವೇರ್ ಸೂಟ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್. 79ನೆಯ ಪ್ರಶ್ನೆ, ಪವರ್ ಪಾಯಿಂಟ್ನಲ್ಲಿ ಸ್ಲೈಡ್ ಮಾಸ್ಟರ್ ವೀಕ್ಷಣೆ ಎಂದರೇನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ 1, ಎಲ್ಲ ಸ್ಲೈಡ್ ಟೆಂಪ್ಲೇಟ್ಗಳನ್ನು ಜಾಗತಿಕವಾಗಿ ಎಡಿಟ್ ಮಾಡುವ ವೀಕ್ಷಣೆ. ಓಕೆ, ಸೊ ಇದನ್ನು ಸ್ಲೈಡ್ ಮಾಸ್ಟರ್ ವೀಕ್ಷಣೆಯ ಮೂಲಕ ನಾವು ನೋಡ್ಬೋದು. ವಿವರಣೆಯನ್ನು ನೋಡೋಣ. ಸ್ಲೈಡ್ ಮಾಸ್ಟರ್ ವೀಕ್ಷಣೆಯ ಮೂಲಕ ಪ್ರಸ್ತುತಿಯ ಎಲ್ಲ ಸ್ಲೈಡ್ಗಳ ಥೀಮ್, ಫಾಂಟ್, ಶೈಲಿ, ಲೋಗೋ ಮತ್ತು ಹಿನ್ನೆಲೆ ವಿನ್ಯಾಸವನ್ನು ಒಟ್ಟಾಗಿ ಏಕಕಾಲದಲ್ಲಿ ಬದಲಾಯಿಸಬಹುದು. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್. 80ನೆಯ ಪ್ರಶ್ನೆ, ಸ್ಪ್ರೆಡ್ಶೀಟ್ಗಳನ್ನು ರಚಿಸಲು ಮತ್ತು ಲೆಕ್ಕಾಚಾರಗಳನ್ನು ಮಾಡಲು ಮುಖ್ಯವಾಗಿ ಬಳಸಲಾಗುವ MS ಆಫೀಸ್ ಅಪ್ಲಿಕೇಶನ್ ಯಾವುದು ಅಂತ ಅಂದರೆ ಮೈಕ್ರೋಸಾಫ್ಟ್ ಎಕ್ಸೆಲ್. ಓಕೆ, MS ಎಕ್ಸೆಲ್ನಲ್ಲಿ ಸಾಲುಗಳು ಮತ್ತು ಕಾಲಮ್ಗಳ ಕೋಷ್ಟಕ ರಚನೆ ಇದ್ದು ಸೂತ್ರಗಳ ಮೂಲಕ ಸಂಖ್ಯಾತ್ಮಕ ಮತ್ತು ಗಣಿತ ಲೆಕ್ಕಾಚಾರಗಳನ್ನು ಸುಲಭವಾಗಿ ಮಾಡಬಹುದು. ಓಕೆ, ಸೊ ನೆಕ್ಸ್ಟ್ 81ನೇ ಪ್ರಶ್ನೆ, MS ಆಫೀಸ್ನಲ್ಲಿ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಯಾವುದಕ್ಕೆ ಅನುಮತಿಸುತ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 4, ಹೆಚ್ಚಾಗಿ ಬಳಸುವ ಕಮಾಂಡ್ಗಳನ್ನು ತಕ್ಷಣ ಪ್ರವೇಶಿಸಲು ಈ ಕ್ವಿಕ್ ಆಕ್ಸೆಸ್ ಟೂಲ್ ಬಾರನ್ನು ನಾವು ಬಳಸ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಈಗ ಸೇವ್, ಅಂಡು, ರೀಡು ಇಂತಹ ಪದೇ ಪದೇ ಅಗತ್ಯವಿರುವ ಪ್ರಮುಖ ಕಮಾಂಡ್ಗಳನ್ನು ಯಾವುದೇ ಟ್ಯಾಬ್ನಲ್ಲಿದ್ದರೂ ಸುಲಭವಾಗಿ ಮತ್ತು ವೇಗವಾಗಿ ಬಳಸಲು ಈ ಒಂದು ಕ್ವಿಕ್ ಆಕ್ಸೆಸ್ ಟೂಲ್ ಬಾರನ್ನು ಬಳಸಲಾಗುತ್ತೆ. 81ನೇ ಪ್ರಶ್ನೆ ಆಯಿತು. 82ನೇ ಪ್ರಶ್ನೆ, MS ಎಕ್ಸೆಲ್ನಲ್ಲಿ ಸೆಲ್ ಒಳಗೆ ನಮೂದಿಸಬಹುದಾದ ಡೇಟಾದ ಪ್ರಕಾರವನ್ನು ನಿರ್ಬಂಧಿಸಲು ಈ ಕೆಳಗಿನ ಯಾವುದನ್ನು ಬಳಸಲಾಗುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದಂಥ ಉತ್ತರ ಡೇಟಾ ವ್ಯಾಲಿಡೇಷನ್. ಸೆಲ್ನಲ್ಲಿ ಬಳಕೆದಾರರು ನಿರ್ದಿಷ್ಟ ಸಂಖ್ಯೆ, ದಿನಾಂಕದ ಮಿತಿ ಮತ್ತು ಡ್ರಾಪ್ಡೌನ್ನ ಪಟ್ಟಿಯಲ್ಲಿರುವ ಮೌಲ್ಯಗಳನ್ನು ಮಾತ್ರ ನಮೂದಿಸುವಂತೆ ನಿರ್ಬಂಧ ಹೇರಲು ಡಾಟಾ ವ್ಯಾಲಿಡೇಷನ್ ಫೀಚರ್ ಬಳಸಲಾಗುತ್ತದೆ. ಓಕೆ, ಸೊ ಪ್ರಶ್ನೆಯನ್ನು ನೋಟ್ ಮಾಡ್ಕೊಳ್ಳಿ. ಈಗ ಮಾದರಿ ಪ್ರಶ್ನೆಯಲ್ಲಿರುವಂತಹ ಕೆಲವೊಂದಿಷ್ಟು ಪ್ರಶ್ನೆಗಳು ನಿಮಗೆ CET ಎಕ್ಸಾಮಲ್ಲಿ ಕೇಳ್ಬೋದು. ನೆಕ್ಸ್ಟ್, ನುಡಿ ಕನ್ನಡ ತಂತ್ರಾಂಶವನ್ನು ಪ್ರಕಟಿಸಿದ ಸಂಸ್ಥೆ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದಂಥ ಉತ್ತರ ಕನ್ನಡ ಗಣಕ ಪರಿಷತ್ತು. ಸೊ ಇದು ನಮ್ಮ ನೋಟ್ಸಲ್ಲಿ ಕೂಡ ನಿಮಗೆ ಮಾಹಿತಿ ಇದೆ. ವಿವರಣೆ, ಕಂಪ್ಯೂಟರ್ನಲ್ಲಿ ಕನ್ನಡ ಭಾಷಾ ಬಳಕೆ, ಟೈಪಿಂಗ್ ಮತ್ತು ಫಾಂಟ್ ಬಳಕೆಯನ್ನು ಪ್ರಮಾಣೀಕರಿಸಲು ಹಾಗೂ ಉಚಿತವಾಗಿ ಒದಗಿಸಲು ಕನ್ನಡ ಗಣಕ ಪರಿಷತ್ತು ನುಡಿ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದೆ. ಓಕೆ, ನುಡಿ ತಂತ್ರಾಂಶದ ಕುರಿತಾಗಿ 1 ಅಂಕದ ಪ್ರಶ್ನೆ ಇದ್ದೇ ಇರುತ್ತೆ. ನೆಕ್ಸ್ಟು, ಈ ಕೆಳಗಿನವುಗಳಲ್ಲಿ ಯಾವುದು ಫಾಂಟ್ ಶೈಲಿ ಅಲ್ಲ ಅಂತ ಕೇಳಿದ್ದಾರೆ. ಇಲ್ಲಿ ಬೋಲ್ಡ್, ಇಟಾಲಿಕ್ ಮತ್ತು ರೆಗ್ಯುಲರ್ ಇದೆಲ್ಲ ಏನಾಗಿದೆ, ಫಾಂಟ್ ಸ್ಟೈಲ್ ಆಗಿದೆ. ಆದರೆ ಸೂಪರ್ ಸ್ಕ್ರಿಪ್ಟ್ ಅನ್ನೋದು ಫಾಂಟ್ ಸ್ಟೈಲ್ ಅಲ್ಲ. ಹಾಗಾಗಿ ಆಪ್ಷನ್ 2 ಇಲ್ಲಿ ಸರಿಯಾದ ಉತ್ತರ. ವಿವರಣೆ, ಬೋಲ್ಡ್, ಇಟಾಲಿಕ್ ಮತ್ತು ರೆಗ್ಯುಲರ್ಗಳು ಫಾಂಟ್ ಶೈಲಿಗಳಾಗಿವೆ. ಆದರೆ ಸೂಪರ್ ಸ್ಕ್ರಿಪ್ಟ್ ಅಂದರೆ ಈಗ ನೀವು ಫಾರ್ ಎಕ್ಸಾಂಪಲ್ ನೋಡ್ಬೋದು, ಎಕ್ಸ್ ಬರೆದು ಮೇಲ್ಭಾಗದಲ್ಲಿ 2 ಬರೆದಿದ್ದಾರೆ, ಇದನ್ನು ಸೂಪರ್ ಸ್ಕ್ರಿಪ್ಟ್ ಅಂತ ಹೇಳ್ತೀವಿ. ಇನ್ನು ಸಬ್ಸ್ಕ್ರಿಪ್ಟ್ ಅಂದರೆ H2O, 2 ಏನಾಗಿದೆ ಕೆಳಭಾಗದಲ್ಲಿ ಬಂದಿದೆ H ಪಕ್ಕದಲ್ಲಿ. ಸೊ ಇದನ್ನು ನಾವು ಸಬ್ಸ್ಕ್ರಿಪ್ಟ್ ಅಂತ ಕರಿತೀವಿ. ಇದು ಫಾಂಟ್ ಎಫೆಕ್ಟ್ಗಳಾಗಿವೆ. ಫಾಂಟ್ ಸ್ಟೈಲ್ ಬೇರೆ, ಫಾಂಟ್ ಎಫೆಕ್ಟ್ಸ್ ಬೇರೆ. ಓಕೆ, ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ. ಇನ್ನು ಕೊನೆಯ ಪ್ರಶ್ನೆ, ಲ್ಯಾಂಡ್ಸ್ಕೇಪ್ ಎಂಬುದು ಈ ಕೆಳಗಿನ ಯಾವುದಾಗಿದೆ ಅಂತ ಕೇಳಿದ್ದಾರೆ. ಲ್ಯಾಂಡ್ಸ್ಕೇಪ್ ಅನ್ನೋದು ಒಂದು ಪೇಜ್ ಓರಿಯೆಂಟೇಷನ್ ಆಗಿರುತ್ತೆ. ಇದು ಪೇಜ್ ಓರಿಯೆಂಟೇಷನ್ನಲ್ಲಿ 2 ವಿಧಗಳಿದೆ, ಒಂದು ಪೋರ್ಟ್ರೇಟ್ ಮತ್ತೊಂದು ಲ್ಯಾಂಡ್ಸ್ಕೇಪ್. ಓಕೆ, ಸೊ ಇದು ಕೂಡ ನಮ್ಮ ನೋಟ್ಸಲ್ಲಿ ನಿಮಗೆ ಮಾಹಿತಿ ಇದೆ. ನಿಮಗೆ ಒಂದು ಸಲ ಕೆಲವೊಂದಿಷ್ಟು ಪ್ರಶ್ನೆಗಳೇ ಪ್ರೂಫನ್ನು ಹುಡುಕಿದ್ದೀನಿ, ಎಲ್ಲ ಪ್ರಶ್ನೆಗಳಿಗೂ ಹುಡುಕೋಷ್ಟು ಸಮಯ ಸಿಕ್ಕಿಲ್ಲ, ಬಟ್ ನೋಟ್ಸಲ್ಲಿ ಮಾಹಿತಿ ಅಂತೂ ಇದ್ದೇ ಇರುತ್ತೆ. ಕೆಲವೊಂದಿಷ್ಟು ಡೆಮೋ ಕ್ವೆಶನ್ಸ್ಗಳನ್ನು ನಿಮಗೆ ಟ್ಯಾಲಿ ಮಾಡಿ ತೋರಿಸ್ತೀನಿ. ಮಾದರಿ ಪ್ರಶ್ನೆಗಳು ಯಾವ ರೀತಿ ಇದೆ, ನಮ್ಮ ನೋಟ್ಸ್ ಯಾವ ರೀತಿ ಇದೆ ಅನ್ನೋದನ್ನು ಒಂದು ಸಲ ಚೆಕ್ ಮಾಡಿಕೊಡಿ. ಡೆಮೋ PDF ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಓಕೆ, ಮೇ ಬಿ ಈಗ ಈ ಕ್ವೆಶನ್ಸ್ಗಳು ನಿಮಗೆ GPSTRL ಅಥವಾ PSTRL ಕೇಳಿದ್ದಾರೆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ. ವಿಚ್ ಪಾರ್ಟ್ ಆಫ್ CPU ಪರ್ಫಾರ್ಮ್ಸ್ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಅಂತ ಕೊಟ್ಟಿದ್ದಾರೆ. ಸರಿಯಾದಂಥ ಉತ್ತರ ALU, ಅರ್ಥಮೆಟಿಕ್ ಲಾಜಿಕ್ ಯೂನಿಟ್. ಸೊ ಅದಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನು ಅಥವಾ ನಮ್ಮ ನೋಟ್ಸಲ್ಲಿ ಈ ರೀತಿ ಮಾಹಿತಿ ಇರುತ್ತೆ.
ALUನ ವಿಸ್ತೃತ ರೂಪವೇನು ಅಂತ ಇದೆ. ನೀವು ವಿವರಣೆಯಲ್ಲಿ ಈ ಪ್ರಶ್ನೆಗೆ ಮಾಹಿತಿಯನ್ನು ನೋಡ್ಬೋದು. ALU ಇದು CPU ಒಂದು ಭಾಗವಾಗಿದ್ದು ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಮುಂತಾದ ಎಲ್ಲ ಗಣಿತ ಮತ್ತು ತಾರ್ಕಿಕ ಕಾರ್ಯಾಚರಣೆಗಳನ್ನು ನಿರ್ವಹಿಸುತ್ತದೆ. ಸೊ ಈ ರೀತಿ ಮಾಹಿತಿ ಇದೆ. ನೆಕ್ಸ್ಟು ಇಲ್ಲಿ ನಿಮಗೆ ಕಂಪ್ಯೂಟರ್ ಲ್ಯಾಂಗ್ವೇಜ್ ಕುರಿತಾಗಿ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಗಣಕಯಂತ್ರದ ಭಾಷೆ ಅಂತಲೇ ಒಂದು ಕಾನ್ಸೆಪ್ಟಲ್ಲಿ ಎಲ್ಲ ಲ್ಯಾಂಗ್ವೇಜ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಮೆಷಿನ್ ಲ್ಯಾಂಗ್ವೇಜ್, ಅಸೆಂಬ್ಲಿ ಲ್ಯಾಂಗ್ವೇಜ್, ಹೈ ಲೆವೆಲ್ ಲ್ಯಾಂಗ್ವೇಜ್, ಜೊತೆಗೆ ಅದಕ್ಕೆ ಉದಾಹರಣೆಗಳು. ಸೊ ಇದಷ್ಟನ್ನು ನೋಡಿಕೊಂಡ್ರೆ ನಿಮಗೆ ಕಂಪ್ಯೂಟರ್ ಲ್ಯಾಂಗ್ವೇಜ್ ಕುರಿತಾಗಿ ಯಾವುದೇ ಪ್ರಶ್ನೆಗಳನ್ನು ಕೇಳಿದರೂ ಕೂಡ ನೀವು ಉತ್ತರವನ್ನು ಆಯ್ಕೆ ಮಾಡ್ಬೋದು. ನೆಕ್ಸ್ಟು ಇಲ್ಲಿ ನೋಡಿ, ಆ್ಯನ್ ಎಲೆಕ್ಟ್ರಾನಿಕ್ ಟೂಲ್ ದಟ್ ಅಲೋಸ್ ಇನ್ಫಾರ್ಮೇಷನ್ ಟು ಬಿ ಇನ್ಪುಟ್, ಪ್ರೊಸೆಸ್ಡ್ ಆ್ಯಂಡ್ ಔಟ್ಪುಟ್ ಈಸ್ ಕಂಪ್ಯೂಟರ್. ಸೊ ಇದೇ ಪ್ರಶ್ನೆಯನ್ನು ಈಗ ಡಿಸ್ಕಷನ್ ಮಾಡಿದ್ವಿ. ಸೊ ಇಲ್ಲಿ ನೋಡಿ, ಇನ್ಪುಟ್ ಪ್ರೊಸೆಸಿಂಗ್, ಔಟ್ಪುಟ್ ಸ್ಟೋರೇಜ್, ಇದನ್ನ ಸೀರಿಯಲ್ ವೈಸ್ ಇಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೊ ಇದನ್ನು ನಾವು ಕಂಪ್ಯೂಟರ್ ಅಂತ ಕರಿತೀವಿ. ನೆಕ್ಸ್ಟು ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಟೈಪ್ ಆಫ್ ಕಂಪ್ಯೂಟರ್, ಇದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿದೆ. ಈಗ ಡಿಸ್ಕಷನ್ ಮಾಡಿದ್ವಿ ಮೈಂಡ್ ಫ್ರೇಮ್ ಕಂಪ್ಯೂಟರ್. ಸೊ ಇಲ್ಲಿ 4 ಕಂಪ್ಯೂಟರ್ಗಳ ವಿಧಗಳು, ಅದರ ವಿವರಣೆ ಮತ್ತು ಸಾಮರ್ಥ್ಯ ಮತ್ತು ಉದಾಹರಣೆಗಳನ್ನು ಕೊಡಲಾಗಿದೆ. ಓಕೆ, ಸೊ ಇಲ್ಲಿ FTP, ವಾಟ್ ಡಸ್ FTP ಸ್ಟ್ಯಾಂಡ್ಸ್ ಫಾರ್? ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಇಲ್ಲಿ ಬೇರೆ ರೀತಿಯ ಪ್ರಶ್ನೆ ನಮ್ಮ ನೋಟ್ಸಲ್ಲಿದೆ. FTP ಉತ್ತರದಲ್ಲೇ ನಿಮಗೆ ಸಿಗುತ್ತೆ, ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅನ್ನುವಂಥದ್ದು. ಓಕೆ, ಕಂಟ್ರೋಲ್+V ಯಾವುದಕ್ಕೆ ಬಳಸ್ತೀವಿ ಅಂತ ಕೇಳಿದರು. ಸೊ ಕಂಟ್ರೋಲ್+V ಅನ್ನು ಯಾವುದಕ್ಕೆ ಬಳಸ್ತೀವಿ ಅನ್ನೋದು ನನ್ನ ನೋಟ್ಸಲ್ಲೂ ಕೂಡ ನಿಮಗೆ ಇದೇ ಪ್ರಶ್ನೆ ಇದೆ. ಕಂಟ್ರೋಲ್+V ಅನ್ನು ನಾವು ಪೇಸ್ಟ್ ಮಾಡೋದಕ್ಕೆ ಬಳಸ್ತೀವಿ. ಓಕೆ, ಸ್ಲೈಡ್ ಮಾಸ್ಟರ್ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ರಲ್ವ, ಸೊ ಅದಕ್ಕೆ ಪ್ರೂಫು ನಿಮಗೆ ಸ್ಲೈಡ್ ಮಾಸ್ಟರ್ ಅನ್ನೋದು ಇಲ್ಲೇ ಇದೆ. ಓಕೆ, ಸ್ಲೈಡ್ ಮಾಸ್ಟರ್ ಬಗ್ಗೆ ಅಷ್ಟೇ ಅಲ್ಲದೆ ಸ್ಲೈಡ್ ಡಿಸೈನ್ ಅಂದರೆ ಏನು, ಸ್ಲೈಡ್ ಟ್ರಾನ್ಸಿಷನ್ ಅಂದರೆ ಏನು, ಕಸ್ಟಮ್ ಆ್ಯನಿಮೇಷನ್ ಅಂದರೆ ಏನು ಅನ್ನೋದ್ರ ಕುರಿತಾಗಿ ಕೂಡ ನಮ್ಮ ನೋಟ್ಸಲ್ಲಿ ಮಾಹಿತಿ ಸಿಗುತ್ತೆ. ನೆಕ್ಸ್ಟು ಸೊ ಇದೇ ರೀತಿ ಮಾಹಿತಿ ನೀವು ಬೇರೆ ಬೇರೆ ಪ್ರಶ್ನೆಗಳಿಗೂ ಕೂಡ ಇಲ್ಲಿ ನೋಡ್ಬೋದು. ಓಕೆ, ಕೆಲವೊಂದಿಷ್ಟು ಸ್ಯಾಂಪಲ್ ಕ್ವಶನ್ಸ್ ಮಾತ್ರ ನಾನು ಸೆಲೆಕ್ಟ್ ಮಾಡಿ ಹಾಕಿದ್ದೀನಿ. 83ನೇ ಪ್ರಶ್ನೆ, ಹೂ ಪಬ್ಲಿಷ್ ದ ನುಡಿ ಸಾಫ್ಟ್ವೇರ್ ಅಂತ ಇದೆ. ಸೊ ಕನ್ನಡ ಗಣಕ ಪರಿಷತ್ತು. ಓಕೆ, ಸೊ ಇಲ್ಲಿ ನೀವು ವಿವರಣೆಯನ್ನು ನೋಡ್ಬೋದು. ನುಡಿ ಪರಿಚಯ, ಅದರಲ್ಲಿ ನಿಮಗೆ ಬೋಲ್ಡ್ ಲೆಟ್ರಲ್ಲೇ ಕೊಟ್ಟಿದ್ದೀನಿ. ಕನ್ನಡ ಗಣಕ ಪರಿಷತ್ತು ಅಭಿವೃದ್ಧಿಪಡಿಸಿದ ಅತ್ಯಂತ ಪ್ರಸಿದ್ಧ ಉಚಿತ ಕನ್ನಡ ತಂತ್ರಾಂಶ ಪ್ಯಾಕೇಜ್ ಇದಾಗಿದೆ ಅನ್ನೋದು. ಓಕೆ, ಸೊ ಲ್ಯಾಂಡ್ಸ್ಕೇಪ್ ಈಸ್ ಅಂತ ಕೇಳಿದರು. ಈಗ ನಾವು ಕೊನೆಯ ಪ್ರಶ್ನೆಯನ್ನು ಡಿಸ್ಕಷನ್ ಮಾಡಿದ್ವಿ. ಲ್ಯಾಂಡ್ಸ್ಕೇಪ್ ಈಸ್ ಪೇಜ್ ಓರಿಯೆಂಟೇಷನ್. ಇದಕ್ಕೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ನೋಡ್ಬೋದು. ಡಾಕ್ಯುಮೆಂಟ್ ಸೆಟ್ಟಿಂಗ್ಸ್ ಮತ್ತು ಪೇಜ್ ಲೇಔಟ್, ಮಾರ್ಜಿನ್ಸ್ ಅಂದರೆ ಏನು, ಅನಂತರ ಓರಿಯೆಂಟೇಷನ್, ಲ್ಯಾಂಡ್ಸ್ಕೇಪ್, ಪೋರ್ಟ್ರೇಟ್. ಸೊ ಇದೆಲ್ಲ ವಿಧಗಳ ಕುರಿತಾಗಿ ನಿಮಗೆ ಮಾಹಿತಿ ನಮ್ಮ ನೋಟ್ಸಲ್ಲಿದೆ. ಸೊ ಇದು ನಾವು ಕೊಟ್ಟಂತಹ ನೋಟ್ಸ್ನ ಒಂದು ಪ್ರೂಫ್ ಆಗಿರುತ್ತೆ. ಬಿಫೋರ್ ಎಕ್ಸಾಮ್ಸ್ ಮಾಡೆಲ್ ಕ್ವಶನ್ ಪೇಪರ್ ಏನು ಬಿಟ್ಟಿದ್ದಾರೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕಂಪ್ಯಾರಿಸನ್ ಮಾಡಿ ಒಂದು PDF ಅನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಅದನ್ನು ಡೌನ್ಲೋಡ್ ಮಾಡಿ ನೋಡ್ಕೊಳ್ಬೋದು. ಓಕೆ, ಸೊ ಇದಿಷ್ಟು ಇವತ್ತಿನ ತರಗತಿಯಾಗಿತ್ತು. ನೀವು ಕಂಪ್ಯೂಟರ್ ನೋಟ್ಸ್ ನಿಮಗೆ ಬೇಕು ಅನ್ನೋದಾದರೆ ನೀವು ನನ್ನ ಕಾಂಟ್ಯಾಕ್ಟ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ನನ್ನ ನಂಬರ್ನ ನೋಟ್ ಮಾಡ್ಕೊಳ್ಳಿ, 7349292874. ಓಕೆ, ಸೊ ಇದಕ್ಕೆ ನೀವು ಕಾಲ್ ಮಾಡಿದರೆ ಖಂಡಿತ ರಿಸೀವ್ ಮಾಡಲ್ಲ. ವಾಟ್ಸಪ್ ಮೆಸೇಜ್ ಮಾಡಿದ ತಕ್ಷಣವೇ ರಿಪ್ಲೈ ಮಾಡಬೇಕು ಅಂತ ಕೆಲವರು ನಿರೀಕ್ಷೆ ಮಾಡ್ತೀರಿ. ಆದರೆ ಸ್ಕೂಲಲ್ಲಿದ್ದಾಗ ಮತ್ತು ಬೇರೆ ಕೆಲಸಗಳಲ್ಲಿದ್ದಾಗ ರಿಪ್ಲೈ ಮಾಡೋದಕ್ಕಾಗಲ್ಲ. ಬಟ್ ಮೆಸೇಜ್ ಮಾಡಿದ್ದೇನೆ ರಾತ್ರಿ ಒಳಗಾದರೂ ನಿಮಗೆ ರಿಪ್ಲೈ ಮಾಡಿರ್ತೀವಿ. ಓಕೆ, ತಾಳ್ಮೆಯಿಂದ ಸಹಕರಿಸ್ತೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಈ ಒಂದು ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್.